ಬೆಂಗಳೂರು ನಗರದ ಹಲವೆಡೆ ನಿನ್ನೆ ಧಾರಾಕಾರ ಮಳೆ ಸುರಿದಿದೆ. ವರುಣಾರ್ಭಟದಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಇದೀಗ ಮತ್ತೆ ಶಾಂತಿನಗರ, ರಿಚ್ಮಂಡ್ ಸರ್ಕಲ್ ಹಾಗೆ ಎಂಜಿ ರಸ್ತೆ, ಟೌನ್ ಹಾಲ್ ಸೇರಿದಂತೆ ಎಲ್ಲಾ ಕಡೆಯೂ ಕೂಡ ಭಾರೀ ಮಳೆಯಾಗಿರುವಂತದ್ದು. ಅದೇ ರೀತಿಯಾಗಿ ಕಾರ್ಪೊರೇಷನ್, ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, HAL ಲೇಔಟ್ ನಲ್ಲೂ ಕೂಡ ಭಾರೀ ಮಳೆಯಾಗಿ ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರಿನ ಹಲವೆಡೆ ಮೇ ತಿಂಗಳಲ್ಲಿ ದಾಖಲೆಯ ಮಟ್ಟದಲ್ಲಿ ಮಳೆಯಾಗಿತ್ತು. ಇದರಿಂದಾಗಿ ಹಲವಾರು ರೀತಿಯಾದಂತಹ ಸಂಕಷ್ಟಕ್ಕೆ ಜನರು ಒಳಪಟ್ಟಿದ್ರು. ಬೆಂಗಳೂರಿನಲ್ಲಂತೂ ಅವಾಂತರಗಳೇ ಸೃಷ್ಟಿಯಾಗಿ ಹೋಗ್ಬಿಟ್ಟಿತ್ತು. ಯಾಕಂದ್ರೆ ಪೂರ್ತಿಯಾಗಿ ರಸ್ತೆಗಳೆಲ್ಲ ನದಿ ರೀತಿ ಕಾಣಿಸ್ತಾ ಇತ್ತು. ಹಲವೆಡೆ ಸಾವು ನೋವಾಗಿತ್ತು. ಇನ್ನು ಕೆಲವೊಂದು ಕಡೆ ಧಾರಾಕಾರ ಮಳೆಯಿಂದಾಗಿ ಮನೆಗಳಿಗೆ, ಅಂಗಡಿಗಳಿಗೆ ಎಲ್ಲಾ ಕಡೆ ಕೂಡ ನೀರು ನುಗ್ಗಿತ್ತು. ಇದೀಗ ಮತ್ತೆ ವರುಣಾರ್ಭಟ ಬರ್ತಾ ಇರುವಂತದ್ದು. ನಿನ್ನೆ ಧಾರಾಕಾರವಾಗಿ ಮಳೆ ಸುರಿದಿದೆ ಬೆಂಗಳೂರು ನಗರದಲ್ಲಿ. ವರುಣಾರ್ಭಟದಿಂದ ಭಾರೀ ಅವಾಂತರ ಸೃಷ್ಟಿಯಾಗಿತ್ತು. ಅದರಲ್ಲೂ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ವರುಣ. ಜನರು ಯಾವ ರೀತಿ ಇರಬೇಕು, ಹೇಗಿರಬೇಕು, ಯಾಕಂದ್ರೆ ಮೇ ತಿಂಗಳಲ್ಲಿ ಆ ರೀತಿಯಾದಂಥ ಮಳೆಯಿಂದಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ವಿದ್ಯುತ್ ಶಾಕ್ನಿಂದ ಇರ್ಬೋದು ಅಥವಾ ಮರ ಬಿದ್ದಿರ್ಬೋದು, ಈ ರೀತಿಯಾಗಿ ತಮ್ಮ ಪ್ರಾಣವನ್ನ ಕೂಡ ಕಳೆದುಕೊಂಡ್ರು. ಬೃಹತ್ ಆಕಾರದಂಥ ಮರಗಳೆಲ್ಲ ಧರೆಗುಳಿದಿದ್ವು. ಆ ಮಟ್ಟಿಗೆ ಮಳೆಯಾಗಿತ್ತು. ಇದೀಗ ಮತ್ತೆ ನಿನ್ನೆಯಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ. ಇದೀಗ ಮತ್ತೆ ವರುಣದಿಂದ ಯಾವ ರೀತಿ ಅವಾಂತರಗಳು ಸೃಷ್ಟಿಯಾಗುತ್ತೆ ಅಂತ ಊಹಿಸೋದಿಕ್ಕೂ ಕೂಡ ಕಷ್ಟವಾಗುತ್ತೆ. ಟೌನ್ ಹಾಲ್ ಆಗಿರ್ಬೋದು, ಕಾರ್ಪೊರೇಷನ್, ಮೆಜೆಸ್ಟಿಕ್ ಎಲ್ಲಾ ಕಡೆ ನಿನ್ನೆ ಧಾರಾಕಾರವಾಗಿ ಮಳೆ ಸುರಿದಿದೆ. ಮನೆಗಳಿಗೆ ನೀರು ನುಗ್ಗುವಂತ ಎಲ್ಲಾ ರೀತಿಯಾದಂತ ಸಾಧ್ಯತೆಗಳು ಇದೆ ಇದೀಗ. ಯಾಕಂದ್ರೆ ಆ ಮಟ್ಟಿಗೆ ಏನಾದ್ರೂ ಮಳೆ ಆದ್ರೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಡ್ತಾ ಬರುತ್ತೆ. ಯಾವಾಗ ಮಳೆ ಬರುತ್ತೆ, ಯಾವ ಪ್ರಮಾಣದಲ್ಲಿ ಮಳೆ ಬರುತ್ತೆ ಅಂತ ಆ ಮುನ್ಸೂಚನೆಗಳನ್ನ ಗಮನದಲ್ಲಿ ಇಟ್ಕೊಂಡು ಜನಸಾಮಾನ್ಯರು ಕೂಡ ಓಡಾಡೋದಾಗಿರ್ಬೋದು ಅಥವಾ ಎಚ್ಚರಿಕೆಯಿಂದ ಇರೋದಾಗಿರ್ಬೋದು ಮಾಡಬೇಕು. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಈಗಾಗಲೇ ಜನಜೀವನ ಅಸ್ತವ್ಯಸ್ತವಾಗಿದೆ. ಜನರು ಪರದಾಡ್ತಾ ಇದ್ದಾರೆ. ನಿನ್ನೆ ಧಾರಾಕಾರ ಮಳೆ ಸುರಿದು ಬೆಂಗಳೂರು ನಗರದ ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು. ವರುಣಾರ್ಭಟ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾನೆ. ಎಲ್ಲ ನಮ್ಗೆ ಇಲ್ಲಿ ವ್ಯಾಪಾರ ಇದು ಯಾವುದೋ ಇಲ್ಲಿ ಇದ್ರ ಮೇಲೆ